ಒಡಿಶಾದಲ್ಲಿ ನಡೀತಾ ಇರೋ ರಾಜ್ಯಸಭೆ ಚುನಾವಣೆಗೆ ರಾಜ್ಯದಲ್ಲಿ ಕುದುರೆ ವ್ಯಾಪಾರ ಆರೋಪ ಕೇಳಿಬಂದಿದೆ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಇವತ್ತು ಹೈ ಡ್ರಾಮಾವೇ ನಡೆದು ಹೋಗಿದೆ. ಕಾಂಗ್ರೆಸ್ ಪಾಲಿಗೆ ಟ್ರಬಲ್ ಶೂಟರ್ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಖುದ್ದು ಅಖಾಡಕ್ಕಿಳಿದಿದ್ರು. ಅಷ್ಟಕ್ಕೂ ಇವತ್ತು ಅಂಥದ್ದೇನಾಯ್ತು ನೋಡೋಣ ಬನ್ನಿ. ನಾಳೆ ಒಡಿಶಾದಲ್ಲಿ ರಾಜ್ಯಸಭೆ ಸದಸ್ಯರ ಆಯ್ಕೆಗೆ ಚುನಾವಣೆ ನಡೆಯುತ್ತಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೆ ಹೈಕಮಾಂಡ್ ಸೂಚನೆಯಂತೆ ಒಡಿಶಾದ ಕಾಂಗ್ರೆಸ್ ಶಾಸಕರು ಬೆಂಗಳೂರಿಗೆ ಆಗಮಿಸಿದ್ರು. ಅವರಿಗೆಲ್ಲ ಬಿಡದಿಯ ರೆಸಾರ್ಟ್ ಒಂದರಲ್ಲಿ ಡಿಕೆ ಶಿವಕುಮಾರ್ ವ್ಯವಸ್ಥೆ ಮಾಡಿದ್ರು. ಈಗ ಅಲ್ಲಿ ಹೈ ಡ್ರಾಮಾವೇ ನಡೆದು ಹೋಗಿದೆ. ಒಡಿಶಾದಲ್ಲಿ ಎಲೆಕ್ಷನ್, ರಾಜ್ಯದಲ್ಲಿ ಕುದುರೆ ವ್ಯಾಪಾರ. ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ಹೈ ಡ್ರಾಮಾ. ಒಡಿಶಾದ ಒಟ್ಟು 147 ಶಾಸಕರ ಪೈಕಿ ಬಿಜೆಡಿ 50 ಸ್ಥಾನ ಹೊಂದಿದೆ. ಇದರಲ್ಲಿ ಕಾಂಗ್ರೆಸ್ನ 14 ಶಾಸಕರಿದ್ದು ಬಿಜೆಪಿಯ 79 ಶಾಸಕರಿದ್ದಾರೆ. ಬಿಜೆಡಿ ಅಭ್ಯರ್ಥಿ ಡಾಕ್ಟರ್ ಸ್ಯಾಂಟ್ರಪ್ಟ್ ಮಿಶ್ರಾಗೆ ನಾಮನಿರ್ದೇಶನ ಮಾಡಿದೆ. ಬಿಜೆಪಿಯಿಂದ 2 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು, ಇದರ ಜೊತೆಗೆ ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರಾಯ್ಗೆ ಬೆಂಬಲ ನೀಡಿದೆ. ಸ್ವತಂತ್ರ ಅಭ್ಯರ್ಥಿ ದಿಲೀಪ್ ರಾಯ್ ಎದುರಾಳಿಗಳಿಂದ 8 ಮತಗಳನ್ನು ಪಡೆದರೆ ಗೆಲುವು ಸಾಧ್ಯ ಎನ್ನುವ ಲೆಕ್ಕಾಚಾರ. ಹೀಗಾಗಿ ಕಾಂಗ್ರೆಸ್ನ 8 ಶಾಸಕರನ್ನ ಕಳೆದ 4 ದಿನಗಳಿಂದ ಬಿಡದಿಯ ರೆಸಾರ್ಟ್ನಲ್ಲಿಡಲಾಗಿತ್ತು. ಬೆಳಗ್ಗೆ ರೆಸಾರ್ಟ್ನಿಂದ ಚೆಕ್ಔಟ್ ಮಾಡುವಾಗ ಶಾಸಕನನ್ನ ಖರೀದಿ ಮಾಡಲು ಬ್ಲಾಂಕ್ ಚೆಕ್ಗಳನ್ನಿಟ್ಟು 5 ಕೋಟಿ ಆಫರ್ ಮಾಡಿದ್ದಾರೆಂದು ಕಾಂಗ್ರೆಸ್ ದೂರು ನೀಡಿದೆ. 4 ಜನ ಅಪರಿಚಿತರ ಪೈಕಿ 2 ಸಿಕ್ಕಿಬಿದ್ದಿದ್ದಾರೆ. ಬೀರೇಂದ್ರ ಪ್ರಸಾದ್ ಮತ್ತು ಸುರೇಶ್ ಅವರನ್ನ ಬಿಡದಿ ಪೊಲೀಸ್ ವಶಕ್ಕೆ ತೆಗೆದುಕೊಂಡಿದ್ದಾರೆ. 4 व्यक्ति ओडिशा से आए, हमारे होटल में चेक इन किए. हमारे 8 विधायकों उनके सुरक्षा के लिए हम लोग उनको यहाँ पे लेके आए थे. आज सुबह जब हम नाश्ता कर रहे थे, हमारे आसपास घूमने लगे तो पता चला कि उनके कॉल रिकॉर्ड्स में एजीएम मेफेयर होटल्स, मेफेयर ग्रुप ऑफ होटल्स दिलीप राय का है, जो इंडिपेंडेंट कैंडिडेट बीजेपी के सपोर्ट में खड़ा हुआ. उनके नंबर्स नहीं है. उनको बार बार फोन जा रहा था. हमारे विधायक को 5-5 करोड़ देके खरीदने की कोशिश कर रहे हैं. ये जो हॉर्स ट्रेडिंग है, इसका निंदा करते हैं. ತಡರಾತ್ರಿ ಏನು 2 ರೂಮ್ಗೆ ಬಂದಿರ್ತಾರೆ, ಚೆಕ್ ಇನ್ ಮಾಡ್ಕೊಂಡು 4 ಜನ. ಅದರಲ್ಲಿ 2 ವ್ಯಕ್ತಿಗಳು ಇವರನ್ನ ಮಾತಾಡ್ಸೋ ಪ್ರಯತ್ನ ಪಟ್ಟಂಥ ಸಂದರ್ಭದಲ್ಲಿ MLAಗಳು ನಮಗೆ ಇಂಟಿಮೇಷನ್ ಕೊಡ್ತಾರೆ. ಇಮಿಡಿಯೇಟಾಗಿ ಪೊಲೀಸು ಅವರನ್ನು ಡಿಟೈನ್ ಮಾಡ್ತಾರೆ. ಮಾಡಿ ಅವ್ರನ್ನ ಫರ್ದರ್ ಎನ್ಕ್ವೈರಿ ಮಾಡಿದಂಥ ಸಂದರ್ಭದಲ್ಲಿ ಏನು ಒಂದು ಚೆಕ್ಕು ಹಾಗೂ ಅವರ ಮೊಬೈಲ್ಗಳೇನಿದೆ ಅದನ್ನು ನಾವು ಪ್ರೊಸೀಜರ್ ಪ್ರಕಾರ ಸೀಸ್ ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಹೈ ಡ್ರಾಮಾದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಖುದ್ದು ಆ ಎಲ್ಲ ಶಾಸಕರನ್ನ ಬೆಂಗಳೂರಿನ ಸದಾಶಿವನಗರದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸಕ್ಕೆ ಕರೆತಂದು ಭೇಟಿ ಮಾಡಿಸಿದ್ರು. ಈ ವೇಳೆ ತಮಗೆ ಆಫರ್ ಮಾಡಿದ್ದು ಯಾರು, ಯಾರ ಹೆಸರು ಹೇಳಿದ್ರು ಅಂತೆಲ್ಲ ಮಾಹಿತಿ ಪಡೆದುಕೊಂಡ್ರು. ಡಿಸಿಎಂ ಡಿಕೆ ಶಿವಕುಮಾರ್ ತಾವೇ ಮುಂದೆ ನಿಂತು ಏರ್ಪೋರ್ಟ್ ಸಮೀಪವೇ ವಾಸ್ತವ್ಯಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. 4 ಜನ ಬಂದಿದ್ದಾರೆ. ಒಬ್ಬ ಲೋಕಲ್ ಯಾರೋ ಒಬ್ಬ ಬ್ಯಾಟ್ರಾಯಪುರ ಸುರೇಶ್ ಅನ್ನೋ ಹತ್ರ ಬುಕ್ ಮಾಡಿಸಿದ್ದಾರೆ. ಆನ್ಲೈನಲ್ಲಿ ಹೋಗಿದ್ದಾರೆ. ಬೆಳಗ್ಗೆ ನಮ್ಮ MLA ಮೀಟ್ ಮಾಡಿದ್ದಾರೆ. ಒಬ್ಬನ ತಲಾಕೊಂಡಿದ್ದಾರೆ. MLA ತಿಳಿಸಿದ್ದಾರೆ 5 ಕೋಟಿ ಕೊಡ್ತೀವಿ ಒಂದು ಓಟ್ಗೆ ಅಂತ ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಕುದುರೆ ವ್ಯಾಪಾರ, ಅವರು ಕುದುರೆ ವ್ಯಾಪಾರಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನು ಚೆಕ್ಕನ್ನು ಎಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಫೈಲ್ ಮಾಡ್ತಾ ಇದ್ದಾರೆ. ಮುಂದೆ ಕಾನೂನು ಏನಿದೆ ಅದು ಕ್ರಮಕ್ಕೆ. ಶಾಸಕರು ನಾಳೆ ಬೆಳಿಗ್ಗೆ 7:30 ವಿಮಾನದಲ್ಲಿ ಒರಿಸ್ಸಾಗೆ ವಾಪಸ್ಸಾಗಲಿದ್ದಾರೆ. ಒಡಿಶಾ ರಾಜಕೀಯ ಇಡೀ ದೇಶದ ಗಮನ ಸೆಳೆದಿದೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರ ನಡೀತಾ ಇದೆ ಎಂದು ಕಾಂಗ್ರೆಸ್ ಆರೋಪ ಮಾಡಿದೆ. ಮತ್ತೊಂದೆಡೆ ಪೊಲೀಸರು ತನಿಖೆ ಕೂಡ ಮಾಡ್ತಿದ್ದಾರೆ. ಈ ಮಧ್ಯೆ ನಾಳೆ ನಡೆಯುವ ಮತದಾನದಲ್ಲಿ ಯಾರ ರಣತಂತ್ರ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. AT ವೆಂಕಟೇಶ್ ಪ್ರಭು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18.